ಡ್ಯೂಡ್, ಇವತ್ತು ನಾನು ಬಂದಿರುವಂಥ ಜಾಗದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಭಾಷೆ ನಶಿಸಿ ಹೋಗ್ತಿರೋ ಟೈಮಲ್ಲಿ ಒಂದು ಊರಿನ ಜನ ನಿರ್ಧಾರ ತಗೊಂಡು ಆ ಭಾಷೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಜನ್ರೇಷನ್ಗೆ ತಿಳಿಸ್ಕೊಂಡು ಬದುಕ್ತಿದ್ದಾರೆ. ಆ ಊರು ಯಾವುದು ಅಂತಂದರೆ ಶಿವಮೊಗ್ಗದ ಹತ್ತಿರ ಇರುವಂಥ ಮತ್ತೂರು. ಆ ಭಾಷೆ ಯಾವುದು ಅಂತಂದರೆ ಸಂಸ್ಕೃತ. ನಮಸ್ಕಾರ ಎಲ್ರಿಗೂ. ನಾನು ಇವಾಗ ಹೋಗ್ತಿರೋದು ಮತ್ತೂರು ಅನ್ನೋ ಒಂದು ವಿಲೇಜ್ಗೆ. ಇದು ಶಿವಮೊಗ್ಗದಿಂದ 7 ಕಿಲೋಮೀಟರ್ ದೂರದಲ್ಲಿ ಆ್ಯಂಡ್ ಬೆಂಗಳೂರಿಂದ ಎಕ್ಸಾಕ್ಟ್ 300 ಕಿಲೋಮೀಟರ್ಸ್ ದೂರದಲ್ಲಿದೆ. ಯಾಕಪ್ಪ ನೈಟ್ ಜರ್ನಿ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ರೀಸನ್ನು, ಅವರ ಒಂದು ಡೈಲಿ ಲೈಫ್ ಜರ್ನಿ ಸ್ಟಾರ್ಟ್ ಆಗೋದು ಮಾರ್ನಿಂಗ್ 5 ಟು ಈವ್ನಿಂಗ್ 5ವರೆಗೂ. ಅವರ ಒಂದು ಪೂಜೆ ಪುನಸ್ಕಾರ ಇರ್ಬೋದು, ಸೂರ್ಯ ನಮಸ್ಕಾರ ಇರ್ಬೋದು, ಸಂಧ್ಯಾ ವಂದನೆ ಇರ್ಬೋದು, ಎಂಟೈರ್ ಅವರ ಒಂದು ಜರ್ನಿ ಏನಿದೆ ಅದನ್ನು ಫುಲ್ಲು ಆಥೆಂಟಿಸಿಟಿಯಾಗಿ ಕ್ಯಾಪ್ಚರ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾನೀಗ ನೈಟ್ ಜರ್ನಿ ಮಾಡಿಕೊಂಡು ಮತ್ತೂರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಂದ ಇನ್ನೊಂದು ಜಸ್ಟ್ 2.5 ಅವರ್ಸಲ್ಲೆಲ್ಲ ನಾನು ರೀಚ್ ಆಗಿಬಿಡ್ತೀನಿ. ಗಾಯ್ಸ್, ಫೈನಲಿ ಏನೋ ಮತ್ತೂರಿಗೆ ಬಂದೆ. ಬಟ್ ಅಲ್ಲಿ ನೋಡ್ತಿದ್ದೀರಲ್ಲ ಬ್ಯಾರಗೇಟು, ಇದೇನಕ್ಕೆ ಹಾಕಿದ್ದಾರೆ ಅಂದರೆ ಲಾಸ್ಟ್ ವೀಕ್ ಏನೋ ಇಲ್ಲಿ ಕಳ್ತನ ಆಗಿತ್ತಂತೆ. ಸೊ ಹಾಗಾಗಿ ಬ್ಯಾರಗೇಟ್ ಹಾಕಿ ಫುಲ್ಲು ಸೆಕ್ಯೂರಿಟಿ ಇದು ಮಾಡಿದ್ದಾರೆ. ಆ್ಯಂಡ್ ಟೈಮ್ ಸುಮಾರು ಈಗ 4 ಗಂಟೆ, ಇನ್ನೂ 1 ಅವರ್ ಕಾಯಬೇಕು. ಇವತ್ತು ನಾನು ಬಂದಿರೋದು ಒಂದು ತುಂಬ ಡಿಫ್ರೆಂಟ್ ಹಳ್ಳಿ ಆಗಿರುವಂಥ ಮತ್ತೂರಿಗೆ. ಮೊದಲಿಗೆ ನೋಡಿದ್ರೆ ಇದು ಒಂದು ನಾರ್ಮಲ್ ವಿಲೇಜ್ ಅನಿಸ್ಬೋದು, ಆದರೆ ಇಲ್ಲಿ ಒಂದು ತುಂಬ ಯುನೀಕ್ ಆಗಿರುವಂಥ ಒಂದು ವಿಷಯ ಇದೆ. ಇಲ್ಲಿ ಜನರು ಡೈಲಿ ಲೈಫಲ್ಲಿ ಸಂಸ್ಕೃತನ ಮಾತಾಡ್ತಾರೆ. ಹೌದು, ನಾವು ಸ್ಕೂಲಲ್ಲಿ ಓದೋ ಲ್ಯಾಂಗ್ವೇಜು, ದೇವಸ್ಥಾನದಲ್ಲಿ ಕೇಳಿಸ್ಕೊಳ್ಳುವಂಥ ಮಂತ್ರ ಇಲ್ಲಿನ ಜನರ ದಿನನಿತ್ಯ ಯೂಸ್ ಮಾಡುವಂಥ ಒಂದು ಭಾಷೆ ಆಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಈಸಿಯಾಗಿ ಸಂಸ್ಕೃತದಲ್ಲಿ ಮಾತಾಡ್ತಾರೆ. ಇದು ನೋಡಿದಾಗ ನಿಜವಾಗಿಯೂ ಒಂದು ಡಿಫ್ರೆಂಟ್ ಫೀಲಿಂಗ್ ಬರುತ್ತೆ. ಇಲ್ಲಿ ಲೈಫು ತುಂಬ ಸ್ಲೋ ಆಗಿ ಸಾಗುತ್ತೆ. ಯಾವ ಸಿಟಿ ರಶ್ಶು ಇಲ್ಲ, ಯಾವ ಟೆನ್ಷನ್ನೂ ಇಲ್ಲ. ಪ್ರಕೃತಿ ಮಧ್ಯೆ ಜನರು ಸಿಂಪಲಾಗಿ ತಮ್ಮ ಜೀವನನ ನಡೆಸ್ತಿದ್ದಾರೆ. ಇಲ್ಲಿ ಬಂದಮೇಲೆ ಒಂದು ಕಾಮ್ ವೈಬ್ ಸಿಗೋದಂತೂ ಗ್ಯಾರಂಟಿ. ಮತ್ತೂರು ಅನ್ನೋದು ಕೇವಲ ಒಂದು ವಿಲೇಜ್ ಅಲ್ಲ, ಇದು ಒಂದು ಕಲ್ಚರ್ ಮತ್ತು ಒಂದು ಐಡೆಂಟಿಟಿ. ಈ ಒಂದು ತುಂಗಾ ನದಿ ಅವ್ರಿಗೆಲ್ಲ ಒಂದು ಬದುಕು ಕೊಟ್ಟಂಥ ನದಿ. ಈ ಒಂದು ನದಿ ಇರಲಿಲ್ಲ ಅಂದಿದ್ರೆ ಅವ್ರು ಇಲ್ಲಿಗೆ ಬರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಇಲ್ಲಿಗೆ ಬಂದು ಅವರ ಒಂದು ಭಾಷೆ ಉಳಿಸ್ಕೊಂಡು ಸಂಸ್ಕೃತಿನ ಬೆಳೆಸ್ಕೊಳ್ಳೋಕ್ಕೆ ಮೂಲ ಕಾರಣ ಈ ನದಿ. ಅದಲ್ಲದೆ ಅವರ ಜೀವನದಲ್ಲಿ ಇದು ಎಷ್ಟು ಮುಖ್ಯ ಪಾರ್ಟ್ ಅಂತಂದರೆ ಅವ್ರ ವ್ಯವಸಾಯಕ್ಕಿರ್ಬೋದು, ಆಹಾರಕ್ಕಿರ್ಬೋದು, ಆ್ಯಂಡ್ ಕುಡಿಯೋ ನೀರಿಗಾಗಿರ್ಬೋದು, ಇದೆಲ್ಲದಕ್ಕಿಂತ ಮೀರಿ ಅವರ ಒಂದು ಸಂಸ್ಕೃತಿ ಏನಿದೆ. ಬೆಳಗ್ಗೆ ಬಂದು ಇಲ್ಲಿ ಸೂರ್ಯ ನಮಸ್ಕಾರ ಮಾಡೋದು ಮತ್ತು ಸಂಜೆ ಬಂದು ಸಂಧ್ಯಾ ವಂದನೆ ಮಾಡ್ತಾರಲ್ಲ, ಅದೆಲ್ಲದಕ್ಕೂ ಈ ತುಂಗಾ ನದಿನೇ ಮುಖ್ಯ ಕಾರಣ. ಈ ಒಂದು ನದಿಯಿಂದನೇ ಅವರ ಜೀವನ ಚೇಂಜ್ ಆಗಿದೆ. ಈ ಒಂದು ಮತ್ತೂರಿನಲ್ಲಿ ಜಸ್ಟ್ ಅವರ ಒಂದು ಭಾಷೆನಷ್ಟೇ ಮುಂದಿನ ಪೀಳಿಗೆಗೆ ತಿಳಿಸ್ತಿಲ್ಲ, ಅದ್ರ ಜೊತೆಗೆ ಆಚಾರ ವಿಚಾರಗಳು ಆ್ಯಂಡ್ ವೇದಗಳನ್ನ ಪ್ರತಿಯೊಂದು ವಿಷಯನೂ ಮುಂದಿನ ಪೀಳಿಗೆಗೆ ತಿಳಿಸ್ತಾ ಹೋಗ್ತಿದ್ದಾರೆ. ಈ ರೋಡಲ್ಲಿ ಓಡಾಡ್ತಿದ್ರೆ ಎಲ್ಲಿ ನೋಡಿದ್ರು ಬರೀ ಆ ವೇದಗಳ ಶಬ್ದ, ಗಾಯತ್ರಿ ಮಂತ್ರ ಇರ್ಬೋದು, ಆ್ಯಂಡ್ ಪೂಜೆ ಮಾಡೋ ಗಂಟೆ ಶಬ್ದಗಳು ಜಾಸ್ತಿ ಕೇಳಿಸ್ತಾ ಹೋಗುತ್ತೆ. ಆ್ಯಂಡ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಈಗ ನೀವೇನು ನೋಡ್ತಿದ್ದೀರಾ, ಇದು ಪಾಠಶಾಲಾ. ಇಲ್ಲೇ ವೇದ ಉಪನಿಷತ್ಗಳನ್ನ ಹೇಳ್ಕೊಡುವಂಥದ್ದು. ಈಗ ನಾನು ಹಿಂದೆ ನೋಡ್ತಿದ್ದೀರಲ್ಲ, ಎಷ್ಟು ವಿಶಾಲವಾಗಿ, ಎಷ್ಟು ಸೈಲೆಂಟಾಗಿದೆ ಏರಿಯಾ ಅಂತ. ಆ್ಯಂಡ್ ಇಲ್ಲಿರೋ ಪ್ರತಿಯೊಂದು ಬೀದಿನೂ ಅದೇ ರೀತಿ ಇರುತ್ತೆ. ನಿಮಗೆ ಕೇಳಿಸಿದ್ರೆ ಜಸ್ಟ್ ಮಂತ್ರಗಳು, ವೇದಗಳು ಬಿಟ್ಟರೆ ಇನ್ನೇನು ಕೇಳಿಸಲ್ಲ. ಆ್ಯಂಡ್ ಇಲ್ಲಿರೋ ಜನ ಹೆಂಗೆ ಅಂತಂದರೆ ತುಂಬಾ ಡೌನ್ ಟು ಅರ್ತು, ತುಂಬಾ ಸಿಂಪ್ಲಿಸಿಟಿ. ಯಾಕೆ ಅಂದರೆ ಇವ್ರ ಹತ್ರ ಎಲ್ಲ ಇದೆ, ದುಡ್ಡು ಆಸ್ತಿ ಎಲ್ಲ ಇದೆ. ಬಟ್ ಎಲ್ಲ ಇದೆ ಅಂತ ಜಂಬ ಕಚ್ಕೊಳ್ಳಲ್ಲ, ಮತ್ತು ಓವರಾಗಿ ತೋರಿಸೋದು ಇಲ್ಲ. ಇವ್ರು ಹಾಕೊಳ್ಳೋ ಬಟ್ಟೆನೂ ಸಹ ಎಲ್ಲ ಹಳೆಯ ಕಾಲದಲ್ಲಿ ಹೆಂಗೆ ಬ್ರಾಹ್ಮಿಣ್ಸ್ಗಳು ಹಾಕ್ತಿದ್ರು ಅದೇ ರೀತಿ ಬಟ್ಟೆಗಳನ್ನ ಹಾಕೋತಾರೆ. ಆ್ಯಂಡ್ ಅಷ್ಟು ಡೌನ್ ಟು ಅರ್ತ್ ಇರ್ತಾರೆ. ನೀವೇನೇ ಒಂದು ವಿಷಯ ಕೇಳಿದ್ರು ನೀಟಾಗೆ ತಿಳಿಸ್ಕೊಡ್ತಾರೆ ನಿಮಗೆ. ಗೈಸ್, ಆ್ಯಕ್ಚುಲಿ ನಾನೀಗಿದ್ದೀನಿ ಮತ್ತೂರಲ್ಲಿ. ಸೊ ಈ ಮತ್ತೂರನ್ನ ಎಷ್ಟು ತಿಳ್ಕೊಬೇಕು ಅಂತಂದರೆ ಗಿರೀಶ್ ಸರ್, ಯಾಕೆಂದರೆ ಇದರ ಕಂಪ್ಲೀಟ್ ಮಾಹಿತಿನ ಇವ್ರು ತಿಳಿಸ್ಕೊಡ್ತಾರೆ. ಆ್ಯಕ್ಚುಲಿ ಸಂಸ್ಕೃತದಲ್ಲೂ ಹೇಳ್ತಾರೆ ಅವರು, ಬಟ್ ಸಂಸ್ಕೃತ ಕೆಲವೊಂದಷ್ಟು ಜನ ಗೊತ್ತಾಗುತ್ತೆ, ಕೆಲವೊಂದಷ್ಟು ಜನ ಗೊತ್ತಾಗಲ್ಲ. ಹಾಗಾಗಿ ಸರ್ ಕನ್ನಡದಲ್ಲಿ ಪೂರ್ತಿ ವಿಷಯನೂ ತಿಳಿಸ್ಕೊಡ್ತಾರೆ. ಕೇಳಿ ಸರ್, ಈ ಮತ್ತೂರ್ನ ಏನ್ ಹಿಸ್ಟ್ರಿ ಇದೆ ಅಂದ್ರೆ ಫಸ್ಟ್ ನೀವ್ ಎಲ್ಲಿದ್ರಿ, ಅಂಡ್ ಇಲ್ಲಿಗೆ ಹೆಂಗ್ ಬಂದ್ರಿ,
ಅಂಡ್ ಇಲ್ಲಿ ಹೆಂಗೆ ಜೀವನ ಕಟ್ಕೊಂಡು ಅಂಡ್ ಈ ಸಂಸ್ಕೃತ ಅನ್ನೋದು ನಿಮ್ಮ ಡೈಲಿ ಲೈಫ್ ಅಲ್ಲಿ ಅಳವಡಿಸ್ಕೊಂಡಿದ್ದೀರಾ. ಇದು ಪೂರ್ತಿ ಏನ್ ಎಂತ ಇರೋದು? ನಮಃ ಸರ್ವೇಭ್ಯಃ. ಮಮ ನಾಮ ಗಿರೀಶಃ. ಅಹಂ ಅತ್ರ ಮತ್ತೂರು ಸಂಸ್ಕೃತ ಪಾಠಶಾಲಾಯಾಂ ಮುಖ್ಯ ಶಿಕ್ಷಕಃ अस्मि. ಇದಾನಿಂ ಅಹಂ ಕಿಂಚಿತ್ ಕನ್ನಡೇನೈವ ವದಾಮಿ. ಸುಮಾರು 500-550 ವರ್ಷಗಳ ಹಿಂದೆ ಶೆಂಕೋಟೆ ಅನ್ನೋ ಗ್ರಾಮದಲ್ಲಿ ನಮ್ಮ ಪೂರ್ವಜರು ಇದ್ದರು. ಆ ಶೆಂಕೋಟೆ ಗ್ರಾಮ ತಮಿಳುನಾಡು ಹಾಗೆ ಕೇರಳ ರಾಜ್ಯಗಳ ಸೀಮಾ ಪ್ರದೇಶದಲ್ಲಿ, ಗಡಿ ಪ್ರದೇಶದಲ್ಲಿ ಇದೆ. ಅಲ್ಲಿ ಒಂದ್ಸಲ ನೀರಿಗೆ ಅಭಾವ ಆಯಿತು. ಮಳೆ ಕಡಿಮೆ ಆಗ್ಬಿಟ್ಟು ನೀರು, ಧಾನ್ಯಗಳು ಇದೆಲ್ಲ ಕಡಿಮೆ ಆದ ಕಾರಣ ನಮ್ಮವರು ಆ ಶೆಂಕೋಟೆ ಗ್ರಾಮವನ್ನು ಬಿಟ್ಟು ತುಂಗಾ ನದಿ ತೀರಕ್ಕೆ ಬಂದು ವಾಸಿಸಕ್ ಶುರು ಮಾಡಿ. ಇಲ್ಲಿಗೆ ಬಂದು ಸುಮಾರು 500-550 ವರ್ಷ ಆಗಿದೆ ನಾವು ಇಲ್ಲಿಗೆ ಬಂದು. ಅವಾಗ ವಿಜಯನಗರ ಸಾಮ್ರಾಜ್ಯ ಇತ್ತು. ಆ ವಿಜಯನಗರ ಸಾಮ್ರಾಜ್ಯದ ರಾಮರಾಯ ಮತ್ತೆ ತ್ರ್ಯಂಬಕರಾಯ ಅಂತ ರಾಜ ರಾಮರಾಯ, ತ್ರ್ಯಂಬಕರಾಯ ಮಂತ್ರಿ. ಅವರು ಕುದುರೆ ಏರ್ಬಿಟ್ಟು ಗ್ರಾಮ ಸಂಚಾರವನ್ನು ಮಾಡ್ತಾ ಇದ್ರು. ಅವರು ಇಲ್ಲಿ ವೇದಾಧ್ಯಯನದಲ್ಲಿ ಸ್ವಸ್ತಿ ವಾಚನ ಅಂತ ಒಂದು ಭಾಗ ಇದೆ. ಸ್ವಸ್ತಿ ವಾಚನ ಅಂತ ನಮ್ಮ ಮತ್ತೂರಿನವರು, ಹಾಗೆ ಪಕ್ಕದಲ್ಲಿ ಇನ್ನೊಂದು ಊರಿದೆ ಹೊಸಹಳ್ಳಿ ಅಂತ, ಈಗ ಅದರ ಹೆಸರು. ಆ ಊರಿನ ಜನರು ವೇದದ ಸ್ವಸ್ತಿ ವಾಚನವನ್ನು ಮಾಡ್ತಾ ಇದ್ರು. ಇದನ್ನು ಕೇಳಿಬಿಟ್ಟು ಮಂತ್ರಿ ಮತ್ತೆ ರಾಜರಿಗೆ ಬಹಳ ಸಂತೋಷ ಆಗ್ಬಿಟ್ಟು ಈ 2 ಊರುಗಳನ್ನ ಬಳುವಳಿಯಾಗಿ ಕೊಟ್ಟ. ಅಂದ್ರೆ ಯಾವುದೇ ಕರ ಸಮುದಾಯ ಇಲ್ಲ, ಟ್ಯಾಕ್ಸ್ ಇಲ್ಲದೆ ಇದನ್ನ ಈ 2 ಊರನ್ನ ಬಳುವಳಿಯಾಗಿ ಕೊಟ್ಟ. ಹಾಗೆ ಆ ಜಾಗದ ಜೊತೆಯಲ್ಲಿ ಹೋಮ ಹವನಕ್ಕೆ ಒಂದಷ್ಟು ಸ್ಥಳ, ಕೃಷಿಗೆ ಸ್ವಲ್ಪ ಭೂಮಿ, ಹಾಗೆ ಹಸು ಇದನ್ನೆಲ್ಲ ಬಳುವಳಿಯಾಗಿ ಕೊಟ್ಟ. ಅವರ ನೆನಪಿನಲ್ಲಿ ನಾವು ಇಲ್ಲಿ ನಮ್ಮ ಮತ್ತೂರಿನಲ್ಲಿ ತ್ರ್ಯಂಬಕೇಶ್ವರ ದೇವಾಲಯವನ್ನು ಕಟ್ಟಿದ್ದೀವಿ. ಆ ಮಂತ್ರಿಯ ನೆನಪಿಗಾಗಿ ಕಟ್ಟಿರುವಂತಹ ದೇವಾಲಯ, ಈಶ್ವರನ ದೇವಾಲಯ ತ್ರ್ಯಂಬಕೇಶ್ವರ ಅಂತ ಈಶ್ವರನ ಹೆಸರು. ಹೀಗೆ ಮುಂದುವರಿತಾ ಬರ್ತಾ ಇತ್ತು ನಮ್ಮ ವೇದ ಪರಂಪರೆ, ಕೃಷಿ ಕಾರ್ಯ ಇದೆಲ್ಲ. 1982ರಲ್ಲಿ ಉಡುಪಿಯ ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮಿಗಳು ಒಂದ್ಸಲ ಬಂದಿದ್ರು ನಮ್ಮೂರಿಗೆ. ಅವರು ಬಂದಾಗ ನಾವು ಅವರಿಗೆ ಪೂರ್ಣ ಕುಂಭ ಸ್ವಾಗತ ಅಂತ ಮಾಡ್ತೀವಿ, ಮಾಡಿಬಿಟ್ಟು ಪೂರ್ತಿ ಸಂಸ್ಕೃತ ವಾತಾವರಣವೇ ಇತ್ತು. ಅವರಿಗೆ ಬಂದ ತಕ್ಷಣ ವೇದ ಘೋಷದ ಮೂಲಕ ಸ್ವಾಗತ ಇದೆಲ್ಲ ನಡೆಯಿತು. ಅವರ ಸ್ವಾಗತ ಪರಿಚಯ ಎಲ್ಲವೂ ಸಂಸ್ಕೃತದಲ್ಲೇ ಇತ್ತು. ಅವರು ಒಂದು ಆಶೀರ್ವಾದವನ್ನು ಮಾಡಿದ್ರು. ಒಳ್ಳೆಯ ಸಂಸ್ಕೃತ ಪರಂಪರೆ ಇದೆ ಇಲ್ಲಿ, ಹಾಗಾಗ್ಬಿಟ್ಟು ನೀವು ಆಡು ಭಾಷೆಯನ್ನಾಗಿ ಸಂಸ್ಕೃತವನ್ನೇ ಬಳಸಿರಿ ಅಂತ ಅವರು ಹೇಳಿದ್ರು. ಹಾಗಾಗ್ಬಿಟ್ಟು ಮೊದಲನೇ ಬಾರಿಗೆ ಈ ಯಾವ ತರ ಇಂಗ್ಲಿಷ್ ಸ್ಪೋಕಿಂಗ್ ಕ್ಲಾಸ್ ಅಂತ ಇರುತ್ತೆ, ಅದೇ ತರ ಸಂಸ್ಕೃತ ಸಂಭಾಷಣಾ ಶಿಬಿರ ಅಂತ ಮಾಡ್ತೀವಿ. ಅದನ್ನ ಬೆಂಗಳೂರಿನ ಸಂಸ್ಕೃತ ಭಾರತೀಯವರು ನಡೆಸಿಕೊಂಡ್ರು. ಚಮು ಕೃಷ್ಣ ಶಾಸ್ತ್ರಿ ಅಂತ ಮೊದಲನೇ ಬಾರಿಗೆ ಬಂದು ಆ ಶಿಬಿರವನ್ನ ನಡೆಸ್ಕೊಟ್ರು. ಆಮೇಲೆ ನಾವು ಇದನ್ನ ಪಡ್ಕೊಂಡ್ಬಿಟ್ಟು ತರಬೇತಿಯನ್ನ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಬೇರೆ ಬೇರೆ ವಯಸ್ಸಿನ ಹುಡುಗರಿಗೆ ಬೇರೆ ರಾಜ್ಯದವರು ಬರ್ತಾರೆ, ಬೇರೆ ದೇಶದವರು ಬರ್ತಾರೆ. ಹೀಗೆ ಸಂಸ್ಕೃತ ಪರಂಪರೆ ನಡೀತಾ ಇದೆ. ಆದ್ರೆ ಸಂಸ್ಕೃತ ಗ್ರಾಮ ಅಂತ ಪ್ರಖ್ಯಾತ ಆಗಿದೆ, ಯಾವಾಗಲೂ ಸಂಸ್ಕೃತವನ್ನೇ ಮಾತಾಡ್ತಾರೆ ಅಂತಿಲ್ಲ. ಯಾಕಂತಂದ್ರೆ ನಮ್ಮ ಮಾತೃಭಾಷೆ ಸಂಕೇತಿ ಅಂತ, ಹಾಗಾಗಿಬಿಟ್ಟು ಸಂಕೇತಿ, ಕನ್ನಡ, ಸಂಸ್ಕೃತ ಈ 3 ಭಾಷೆ. ನೀವೇನಾದರೂ ಶಿವಮೊಗ್ಗ ಕಡೆ ಬಂದರೆ ಈ ಮತ್ತೂರನ್ನ ವಿಸಿಟ್ ಮಾಡದೆ ಹೋಗಬೇಡಿ, ಯಾಕೆಂದರೆ ಅಷ್ಟು ಅದ್ಭುತವಾಗಿದೆ ಆ್ಯಂಡ್ ಒಳ್ಳೆ ಪೀಸ್ಫುಲ್ ಇದೆ, ಜಾಸ್ತಿ ಟ್ರಾಫಿಕ್ ಇರಲ್ಲ. ಜಸ್ಟ್ ಈ ಜಾಗಕ್ಕೆ ಬಂದರೆ ನಿಮ್ಗೆ ಕೇಳಿಸೋದು 2 ವೇದಗಳು, ಮಂತ್ರಗಳು ಆ್ಯಂಡ್ ಇಲ್ಲಿ ಪೂಜೆ ಮಾಡುವಂಥ ಆ ಗಂಟೆ ಶಬ್ದಗಳೇ, ಅದು ಬಿಟ್ಟರೆ ಬೇರೆ ಏನು ಕೇಳಿಸಲ್ಲ. ಆ್ಯಂಡ್ ಈ ಜಾಗಕ್ಕೆ ಬಂದರೆ ಒಂದೊಳ್ಳೆ ಪೀಸಾಗಿರುವಂಥ ಒಂದು ಮೈಂಡ್ ಸಿಕ್ಕೇ ಸಿಗುತ್ತೆ. ಸೊ ಇದಿಷ್ಟು ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸೈನಿಂಗ್ ಆಫ್ ಕರ್ಣ.